ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ನಯನ. ಇದೀಗ ಹೆಡ್ಲೈನ್ಸ್. ಪುನೀತ್ ರಾಜ್ಕುಮಾರ್ಗೆ ಬಸವಶ್ರೀ ಪ್ರಶಸ್ತಿ. ಬಸವ ಜಯಂತಿಯಂದು ಪ್ರಶಸ್ತಿ ಪ್ರದಾನ. ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಶರಣರ ಘೋಷಣೆ. ಹಬ್ಬದ ದಿನವೇ ತೈಲ ಬೆಲೆಯಲ್ಲಿ ಅಲ್ಪ ಇಳಿಕೆ. ದೀಪಾವಳಿಗೆ ಕೇಂದ್ರ ಸರ್ಕಾರದ ಕೊಡುಗೆ. ಇಳಿಕೆ ಅಂದ್ರೆ ಇಷ್ಟೇನಾ ಎಂದ ಶಿವಮೊಗ್ಗದ ಜನರು. ಮಲೆನಾಡಿನಲ್ಲಿ ದೀಪಾವಳಿ ಆಚರಣೆ. ಮನೆ ಮನೆಯಲ್ಲೂ ಲಕ್ಷ್ಮೀ ಪೂಜೆ ಸಂಭ್ರಮ. ಕಚೇರಿ ಅಂಗಡಿಗಳಲ್ಲೂ ಪೂಜೆ ಬಲು ಜೋರು. ಪುನೀತ್ ರಾಜ್ಕುಮಾರ್ಗೆ ಬಸವಶ್ರೀ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಚಿತ್ರದುರ್ಗ ಮುರುಘಾಮಠದ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿ ಇದಾಗಿದ್ದು 2021-22ನೇ ಸಾಲಿನ ಬಸವಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಶಿವಮೂರ್ತಿ ಮುರುಘಶರಣರು ಘೋಷಣೆ ಮಾಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಮಠದ ಶ್ರೀಗಳು ಮಾಹಿತಿ ನೀಡಿದ್ದಾರೆ. ಮುಂದಿನ ಬಸವ ಜಯಂತಿಯಂದು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಪ್ರಶಸ್ತಿಯ ಮೊತ್ತ 5 ಲಕ್ಷ ರೂಪಾಯಿ ನಗದು, ಸ್ಮರಣ ಫಲಕ ಒಳಗೊಂಡಿದೆ. ಪುನೀತ್ ರಾಜ್ಕುಮಾರ್ಗೆ ಈ ಪ್ರಶಸ್ತಿ ನೀಡಿರುವುದು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ. ನೇ ಸಾಲಿನ ಬಸವಶ್ರೀ ಪ್ರಶಸ್ತಿಯನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಿದ್ದಾರೆ. ಇದು ಚಿತ್ರದುರ್ಗ ಮುರುಘಾಮಠದ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನ ಘೋಷಣೆ ಮಾಡಿರುವುದು ಶಿವಮೂರ್ತಿ ಮುರುಘಶರಣರು. ಈ ಪ್ರಶಸ್ತಿಯನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಬೇಕು ಅಂತ ಹೇಳಿ ಇವಾಗ ಘೋಷಣೆ ಮಾಡಿದ್ದಾರೆ. ಎರಡು 2021ನೇ ಸಾಲಿನ ಬಸವಶ್ರೀ ಪ್ರಶಸ್ತಿಯನ್ನು ಅತ್ಯಂತ ಆಕರ್ಷಕವಾಗಿ, ಅದರಲ್ಲಿಯೂ ಮಾನವೀಯತೆಯ ತಳಹದಿಯ ಮೇಲೆ ಬದುಕನ್ನು ಸಾಗಿಸಿದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವುಗಳು ಕೊಡಮಾಡ್ತಾ ಇದ್ದೀವಿ. ಆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಬರುವ ಬಸವ ಜಯಂತಿ ಬಸವಣ್ಣನವರ ಸ್ಮರಣೋತ್ಸವದ ದಿನದಂದು ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯವರು ಸಾಧ್ಯವಾದರೆ ಶಿವರಾಜ್ ಕುಮಾರ್ ಅವರನ್ನು ಕೂಡ ನಾವುಗಳು ಆಮಂತ್ರಣ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ಅವತ್ತು ಯಾವ್ಯಾವ ಅತಿಥಿಗಳನ್ನ ಅವರೆಲ್ಲ ಯಾರನ್ನು ಕರಿಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವುಗಳು ನಿರ್ಧಾರ ಮಾಡ್ತೀವಿ. ಪ್ರಶಸ್ತಿಯ ಮೊತ್ತ 5 ಲಕ್ಷ ರೂಪಾಯಿ ಇರುತ್ತದೆ. ಅದ್ರ ಜೊತೆಯಲ್ಲಿ ಪ್ರಶಸ್ತಿ ಪತ್ರ ಅರ್ಥಾತ್ ಸೈಟೇಷನ್ನು ಕೂಡ ಅಲ್ಲಿ ಕೊಡಮಾಡಲಾಗ್ತಾ ಇದೆ. ಇಷ್ಟು ಅಂದರೆ 10ನೇ ತಾರೀಕು ನಾವು ಬರುವ 10ನೇ ತಾರೀಕು ಇದೇ ತಿಂಗಳ 10ನೇ ತಾರೀಕು ಅವರ ಮನೆಗೆ ಭೇಟಿಯನ್ನು ನೀಡಿ
ಅವರ ಪರಿವಾರದವರಿಗೆ ಸಾಂತ್ವನವನ್ನು ಹೇಳುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ವಿ. ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಸಂಪರ್ಕ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತಿನಾಗ ಅವ್ರು ಮಾತಾಡ್ತಿದ್ದಾರೆ, ಕಮ್ಯುನಿಕೇಷನ್ ಮಾಡಿದ್ವಿ. ಈಗ ಅವರೇ ಎಲ್ಲ ಹಿರಿಯರವ್ರ ಫ್ಯಾಮಿಲಿಯಲ್ಲಿ ಅವ್ರ ಮುಖಾಂತರವಾಗಿ ಇದು ಮಾಡ್ತಾ ಇದ್ದೀವಿ. ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ, ಬಹುತೇಕ ಹೋಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಹೋಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಆಶಾಭಾವನೆ ಇಟ್ಕೊಳ್ಳೋಣ. ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ಪುನೀತ್ ರಾಜ್ಕುಮಾರ್ ಅವರು ಈಗ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಇದೀಗ ಅವರಿಗೆ ಮುರುಘಾ ಶರಣರು ಬಸವಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮುರುಘಾ ಮಠದಿಂದ ಹಲವು ವರ್ಷಗಳಿಂದ ಬಸವಶ್ರೀ ಪ್ರಶಸ್ತಿಯನ್ನ ಸಮಾಜದ ಗಣ್ಯರಿಗೆ ಕೊಡ್ಲಾಗ್ತಾ ಇದೆ. 2000 ಇಸ್ವಿನಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆ ವರ್ಷದಲ್ಲಿ ಇದುವರೆಗೆ 21 ಜನರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಬಹಳ ಪ್ರತಿಷ್ಠಿತವಾದಂತ ಪ್ರಶಸ್ತಿ ಇದು. ಬಸವೇಶ್ವರರ ಏನು ಆಶಯ ಇತ್ತು, ಸಮಾನತೆಯ ಆಶಯ ಇತ್ತು, ಅದನ್ನ ನಡೆಸ್ಕೊಂಡವರಿಗೆ, ಅದನ್ನ ಜೀವನದಲ್ಲೂ ಅಳವಡಿಸ್ಕೊಂಡವರಿಗೆ ಈ ಪ್ರಶಸ್ತಿಯನ್ನು ಕೊಡ್ಲಾಗತ್ತೆ. ಇದುವರೆಗೂ ಈ ಪ್ರಶಸ್ತಿಯನ್ನ ಬಹಳ ಇಡೀ ವಿಶ್ವದ ಬಹಳ ಮಹತ್ವದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮಲಾಲಾ, ಪಾಕಿಸ್ತಾನದ ಮಲಾಲಾ ನೆನಪಿರ್ಬೋದು. ಅವರಿಗೆ ಒಂದು ಗುಂಡೇಟು ಬಿದ್ದಿತ್ತು. ಸಮಾನ ಶಿಕ್ಷಣಕ್ಕಾಗಿ ಒತ್ತಾಯ ಮಾಡಿದಂತ ಮಲಾಲಾ ಅವರಿಗೆ ಪ್ರಶಸ್ತಿ ಘೋಷಣೆ ಆಗಿದೆ. ಇನ್ನು ಪರಿಸರ ವಿಜ್ಞಾನಿ ವಂದನಾ ಶಿವ ಅವರಿಗೆ ಪ್ರಶಸ್ತಿಯನ್ನ ಘೋಷಣೆ ಕೊಡ್ಲಾಗಿತ್ತು. ಆಮೇಲೆ ಖ್ಯಾತ ಚಲನಚಿತ್ರ ಕಲಾವಿದೆ ಶಬಾನಾ ಅಜ್ಮಿ ಅವರಿಗೆ ಕೊಡ್ಲಾಗಿತ್ತು. ಇನ್ನು ಸಾಮಾಜಿಕ ಹೋರಾಟಗಾರ ಗದ್ದರ್ ಅವರಿಗೂ ಸಹ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಕೊಡ್ಲಾಗಿತ್ತು. ಇನ್ನೂ ಸರಿ ಅವ್ರ ಹಿರೇಮಲ್ಲೂರು ಈಶ್ವರನ್ ಅವರಿಗೆ, ಸಾಹಿತಿ ಚಂಪಾ ಅವರಿಗೆ, ಹೀಗೆ ಹಲವು ಗಣ್ಯರಿಗೆ ಈ ಪ್ರಶಸ್ತಿಯನ್ನ ಇದುವರೆಗೂ ಕೊಡ್ಲಾಗಿದೆ. ಹಾಗಾಗಿ ಬಹಳ ಅತ್ಯಂತ ಪ್ರತಿಷ್ಠಿತವಾದ ಪ್ರಶಸ್ತಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಕೇವಲ 3 ಬಾರಿ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಹಿಂದೆ MM ಕಲಬುರ್ಗಿ ಅವ್ರು ಏನು ಗುಂಡೇಟಿನಿಂದ ಒಬ್ಬ ಅಪರಾಧಿಯ, ಒಬ್ಬ ಕ್ರಿಮಿನಲ್ ಗುಂಡೇಟಿನಿಂದ ಸಾವು ಕಂಡ್ರು ಖ್ಯಾತ ಸಾಹಿತಿ MM ಕಲಬುರ್ಗಿ ಅವರಿಗೆ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಘೋಷಣೆ ಮಾಡಲಾಗಿತ್ತು. ನಂತರ ಇಡೀ ಕರ್ನಾಟಕದಲ್ಲಿ ರೈತ ಚಳುವಳಿಯನ್ನ ಎತ್ತಿ ಕಟ್ಟಿದಂತ, ಒಂದು ಸಂಘಟನಾತ್ಮಕವಾಗಿ ಅದನ್ನ ಬೆಳೆಸಿದಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, MD ನಂಜುಂಡಸ್ವಾಮಿ ಅವರಿಗೆ ಈ ಬಸವಶ್ರೀ ಪ್ರಶಸ್ತಿಯನ್ನ ಹಿಂದೆ ಘೋಷಣೆ ಮಾಡಲಾಗಿತ್ತು. ಈಗ 3ನೇ ಬಾರಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಹಿಂಗೆ ಬಹಳ ಮಹತ್ವದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ಕೊಡ್ಲಾಗ್ತಾ ಇದೆ. ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕು ಅಂತ ಹೇಳಿ ಡಾಕ್ಟರ್ ಶಿವಮೂರ್ತಿ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಘೋಷಣೆ ಮಾಡಿದ್ದಾರೆ ಎಂದು. ಹಾಗಾಗಿ ಇದೊಂದು ಬಹಳ ಮಹತ್ವದ ಪ್ರಶಸ್ತಿಯಾಗಿದೆ ನೇನ. ಯಾಕೆ ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ಸಾಧನೆ ಮಾಡ್ತಕ್ಕಂತ ದಾರಿ ಬಹಳ ಇತ್ತು. ಅಂದ್ರೆ ಅವರು ಇನ್ನೂ ಇದ್ರೆ ಅವ್ರು ಇನ್ನೂ ಏನೇನ್ ಮಾಡ್ತಿದ್ರು ಅನ್ನೋ, ಈಗ ತಮ್ಮ ಜೀವಿತಾವಧಿಯಲ್ಲೇನೆ ಅತಿ ಹೆಚ್ಚು ಜನಪರವಾಗಿ ಒಬ್ಬ ಜನಪ್ರಿಯ ನಟರಾಗಿದ್ರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮುರುಘಾ ಶರಣರು ಹೇಳಿರೋದೇನು ಅಂತಂದ್ರೆ, ಅವರು ಮಾಡಿದಂತ ಸಾಮಾಜಿಕ ಕಾರ್ಯಗಳನ್ನ ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಅಂತೇಳಿ. ಅಂದ್ರೆ ಅವ್ರಿಗೇನು ಒಂದು ಕೈಯಲ್ಲಿ ಮಾಡಿದಂತ ದಾನ ಇನ್ನೊಂದು ಕೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ರೀತಿನಲ್ಲಿ ಏನು ಅವರು ಬದುಕಿ ದಾನ ಧರ್ಮಗಳನ್ನ ಮಾಡಿದ್ರು. ಜೊತೆಗೆ ಅನಾಥ ಮಕ್ಕಳಿಗೆ, ವೃದ್ಧಾಶ್ರಮಗಳಿಗೆ ಏನು ನೆರವು ಕೊಡ್ತಾ ಇದ್ರು. ಶಿಕ್ಷಣಕ್ಕೆ ಅಗತ್ಯ ಯಾರಿಗಿದೆ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂತ ಪ್ರಯತ್ನ 1800 ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಇದನ್ನ ಬಹಳ ಪ್ರಮುಖವಾಗಿ ಗುರುತಿಸಿ ಅವರಿಗೆ ಈ ಬಾರಿ ಬಸವಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ನಯನ. ಓಕೆ, ಇವಾಗ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಬೇಕು ಅಂತ ಆನ್ಲೈನ್ ಅಭಿಯಾನ ಪ್ರಾರಂಭವಾಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಿದ್ದರಾಮಯ್ಯ ಅವರು, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನ ಪುನೀತ್ ರಾಜ್ಕುಮಾರ್ಗೆ ಕೊಡಬೇಕು, ನಾನು ಸಹ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೀತೇನೆ ಅಂತ ಹೇಳಿದ್ರು. ಹಾಗಾಗಿ ಈಗ ಅದೊಂದು ರೀತಿ ಟ್ರೆಂಡ್ ಶುರುವಾಗಿದ್ದಾರ, ಪುನೀತ್ ರಾಜ್ಕುಮಾರ್ ಅವರಿಗೆ ಪದ್ಮಶ್ರೀಯನ್ನ ಕೊಡಬೇಕು ಅಂತೇಳಿ. ಹಿಂದೆ ಅವರ ತಂದೆಯಾದಂತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ, ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೊಡ್ಲಾಗಿತ್ತು. ನಂತರ ಅವರು ದಾದಾ ಸಾಹೇಬ್ ಫಾಲ್ಕೆ ಪಡ್ಕೊಂಡ್ರು. ಮತ್ತು ಭಾರತದ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಪದ್ಮ ಪ್ರಶಸ್ತಿಗಳು, ಅದರಲ್ಲಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮ ವಿಭೂಷಣ, ನಂತರ ಭಾರತ ರತ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು.
ಹಾಗಾಗಿ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂತ ಒತ್ತಾಯ ಎಲ್ಲರಿಂದ ಕೇಳ್ಬರ್ತಾ ಇದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಒತ್ತಾಯವನ್ನು ಮಾಡಿದ್ರು. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತೇನೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಪ್ರತಿಕ್ರಿಯಿಸಿದ್ರು. ನಿಯಮಗಳಲ್ಲಿ ಯಾವ ರೀತಿಯಾದಂತಹ ಅವಕಾಶಗಳಿದೆ ಅನ್ನೋದನ್ನ ನೋಡಿ ನಾವು ಪತ್ರವನ್ನು ಬರೀತೇವೆ ಅಂತ ಹೇಳಿ ಹೇಳಿದ್ರು. ಸ್ಪಷ್ಟವಾಗಿ ಅವರು ಪತ್ರವನ್ನ ಬರೀತೇನೆ, ನಾನು ಇದನ್ನ ಕೊಡ್ಬೇಕು ಅಂತ ಹೇಳಿಲ್ಲ. ನಿಯಮಗಳಿರತಕ್ಕಂಥ ಅವಕಾಶಗಳನ್ನು ನೋಡಿ ಪತ್ರವನ್ನು ಬರೀತೇನೆ ಅಂತ ಹೇಳಿದ್ರು. ಆದ್ರೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಚಿಂತನೆಯನ್ನ ಮಾಡ್ತೇವೆ ಅಂತ ಹೇಳಿದ್ರು. ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಅವರ ಅಭಿಮಾನಿಗಳು ಎಲ್ಲಾ ಕಡೆ ಒತ್ತಾಯ ಮಾಡ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಅದಕ್ಕೆ ಅರ್ಹನಾದಂತ ಒಬ್ಬ ಕಲಾವಿದ ಆಗಿದ್ರು, ಅರ್ಹನಾದಂತ ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳಂತ ವ್ಯಕ್ತಿ ಆಗಿದ್ರು. ಹಾಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯ ಏನಿದೆ, ಇದು ಎಲ್ಲಾ ಕಡೆ ಟ್ರೆಂಡ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಂತೂ ಅವರ ಅಭಿಮಾನಿಗಳು ನಿರಂತರವಾಗಿ ಈ ಬಗ್ಗೆ ಒತ್ತಾಯ ಮಾಡ್ತಿದ್ದಾರೆ. ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಈಗ. ಅಂದ್ರೆ ಎಲ್ಲರೂ ನಿರಂತರವಾಗಿ ಒತ್ತಾಯ ಮಾಡ್ತಾ ಇರೋದ್ರಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿನ ಕೊಡಬೇಕು ಅನ್ನೋದು ಎಲ್ಲರ ಒತ್ತಾಯ ಆಗಿದೆ. ನೈನಾ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ. ದೀಪಾವಳಿ ಹಬ್ಬಕ್ಕೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸುವ ಮೂಲಕ ಜನರಿಗೆ ಬಿಗ್ ಗಿಫ್ಟ್ ನೀಡಿದೆ. ಪ್ರತಿದಿನ 20 ಪೈಸೆ 30 ಪೈಸೆ ಏರಿಕೆ ಆಗ್ತಾ ಇದ್ದಂತಹ ಬೆಲೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಇಳಿಸಿದೆ. ಇಂಧನಗಳ ಮೇಲಿನ ಅಬಕಾರಿ ಸುಂಕಗಳನ್ನು ಕಡಿತಗೊಳಿಸುವ ಮೂಲಕ ಶತಕ ದಾಟಿದ ನಾಗಾಲೋಟದಲ್ಲಿ ಓಡ್ತಾ ಇದ್ದ ಬೆಲೆ ಏರಿಕೆಗೆ ಸ್ವಲ್ಪ ಬ್ರೇಕ್ ಬಿದ್ದ ಹಾಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲಿನ ಸುಂಕದಲ್ಲಿ 5 ರೂಪಾಯಿ ಹಾಗೂ ಡೀಸೆಲ್ ಮೇಲಿನ ಸುಂಕವನ್ನು 10 ರು ಕಡಿತಗೊಳಿಸಿದೆ. ಇನ್ನು ರಾಜ್ಯ ಸರ್ಕಾರಗಳು ಇಂಧನ ಮೇಲಿನ ತೆರಿಗೆ ಕಡಿತಗೊಳಿಸಿ ಅದರ ಲಾಭವನ್ನು ಜನಸಾಮಾನ್ಯರಿಗೆ ವರ್ಗಾಯಿಸಬೇಕೆಂದು ಕೇಂದ್ರ ಸರ್ಕಾರ ಸೂಚಿಸಿದೆ. ಆದರೆ ಪೆಟ್ರೋಲ್ ಪಂಪ್ ಮಾಲೀಕರು ಮಾತ್ರ ಏಕಾಏಕಿ ಕಡಿಮೆ ಮಾಡಿದರೆ ನಮಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಗೋಳಾಡ್ತಾ ಇದ್ದಾರೆ. ಮಾತನಾಡಲಿಕ್ಕೆ ಆರ್ಯ ವೈಶ್ಯ ನಿಗಮದ ಅಧ್ಯಕ್ಷರು ಹಾಗೂ ಪೆಟ್ರೋಲ್ ಬಂಕ್ನ ಮಾಲೀಕರಾದಂತಹ ಡಿಎಸ್ ಅರುಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಡಿಎಸ್ ಅರುಣ್ ಅವರೇ. ನಮಸ್ಕಾರ. ನಮಸ್ಕಾರ. ಕೇಂದ್ರ ಸರ್ಕಾರ ಈ ಏನು ತೈಲ ಬೆಲೆಯಲ್ಲಿ ಇರುವಂತಹ ತೆರಿಗೆಯ ಒಂದು ಸುಂಕವನ್ನ ಹಿಂಪಡೆದಿದೆ, ಆದ್ರೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಹಿಂಪಡೆದಿಲ್ಲ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಒಂದು, ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡಿರೋದು ತುಂಬಾ ಸ್ವಾಗತಾರ್ಹ. ತುಂಬಾ ಜನಕ್ಕೆ ಅನಾನುಕೂಲ ಆಗಿತ್ತು. ಇದರಿಂದ ತುಂಬಾ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಹಾಗಾಗಿ ಅವ್ರು ಮಾಡೋದು ನಿಜವಾಗ್ಲೂ ಸ್ವಾಗತಾರ್ಹ. ಅದೇ ರೀತಿ ರಾಜ್ಯ ಸರ್ಕಾರದ ಸೇಲ್ಸ್ ಟ್ಯಾಕ್ಸ್ ಅಂತ ಏನಿದೆ, ಸೇಲ್ಸ್ ಟ್ಯಾಕ್ಸ್ ಅನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋಂಥದ್ದು ತುಂಬಾ ದಿನದಿಂದ ಬೇಡಿಕೆ ಇತ್ತು. ಅದು ಸದ್ಯದೊಳಗೆ ಮಾಡ್ತೀವಿ, ಇವತ್ತೇ ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಇವತ್ತು ಮಾಡಿದ್ರೆ ಜನಕ್ಕಂತೂ ತುಂಬಾ ಅನುಕೂಲ ಆಗುತ್ತೆ. ಇದರಿಂದ ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ ಯಾವ ರೀತಿಯಾದಂತ ನಷ್ಟ ಉಂಟಾಗುತ್ತೆ? ಏನಂದ್ರೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗ್ಬೇಕಾರೆ ಕಡಿಮೆ ಆಗ್ಬೇಕಾರೆ ಬಹಳ ಈ ಯಾವಾಗ ಗ್ಲೋಬಲ್ ಮಾರ್ಕೆಟ್ಗೆ ಇದು ಕನೆಕ್ಟ್ ಮಾಡಿ ಪ್ರತಿ ದಿವಸನು ಬ್ಯಾರಲ್ ರೇಟ್ ಮುಖಾಂತರ ನಮಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಅನ್ನ ಫಿಕ್ಸ್ ಮಾಡುತ್ತೆ ಸರ್ಕಾರ, ಎಲ್ಲ ನಮ್ಮ ಕಂಪ್ನಿಗಳು. ಅದನ್ನ ಮಾಡಬೇಕಾದ್ರೆ ಇವತ್ತು ಬ್ಯಾರಲ್ ರೇಟ್ ಪರ್ಚೇಸ್ ಟೈಮ್ ಅಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಷ್ಟನ್ನ ನೇರವಾಗಿ ಗ್ರಾಹಕರ ಮೇಲೆ ಹಾಕುವಂತದ್ದು ಇತ್ತು. ಅಂದ್ರೆ 30-35 ಪೈಸಾ ದಿನಕ್ಕೆ ಆವರೇಜ್ ನಾವು ತಗೊಂಡ್ರೆ ಯಾವಾಗ್ಲೂ ಜಾಸ್ತಿ ಆಗ್ಬೇಕಾದ್ರೆ 30 ಪೈಸಾ ಆವರೇಜ್ ಇತ್ತು, 30 ಪೈಸಾ ಆಗುತ್ತೆ. 30 ಪೈಸಾ ಆದಾಗ ನಮ್ಮ ಹತ್ರ ಒಂದು ಸ್ಟಾಕ್ ಇರುತ್ತೆ, ಅಂದ್ರೆ ಒಂದೂವರೆ ದಿನದ ಸ್ಟಾಕ್ ಇರುತ್ತೆ. ಆ 1.5 ದಿನಕ್ಕೆ ಸ್ಟಾಕಿಗೆ ನಮಗೇನೋ ತುಂಬಾ ಲಾಭ ಬರುತ್ತೆ ಅಂತ ಇಲ್ಲ, ಬಹಳ ಕೆಲವೇ ಸಾವಿರಗಳಲ್ಲಿ ಲಾಭ ಬರುತ್ತೆ. ಆದ್ರೆ ಜಾಸ್ತಿ ಮಾಡ್ಬೇಕಾದ್ರೆ ಅಂದ್ರೆ ಜಾಸ್ತಿ ಆದಾಗ ಈ ತರ ಲಾಭ ಬರುತ್ತೆ. ಈ ಕಡಿಮೆನೂ ಕೂಡ ನಾವು ಅನ್ಕೊಂಡಿದ್ದು ಒಂದು 15-20 ದಿನಗಳಲ್ಲಿ ದಿನ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಒಂದೇ ದಿವಸ ಇಷ್ಟು ಅತಿ ಹೆಚ್ಚು ಅಂದ್ರೆ ಇತಿಹಾಸದಲ್ಲೇ ಈ ತರ 7 ರೂಪಾಯಿ ಪೆಟ್ರೋಲಿಗೆ ಡೀಸೆಲ್ಗೆ 12 ರೂಪಾಯಿ ಕಡಿಮೆ ಆಗಿದ್ದೇನಾಯ್ತು ಅಂದ್ರೆ ನಮ್ಮ ಹತ್ರ 1.5 ದಿವಸದ್ದು ಸ್ಟಾಕ್ ಇರೋದು ಅದು ಅಷ್ಟೂನು ಕೂಡ ನಮ್ಮ ವ್ಯಾಲ್ಯೂನೇ ಕಡಿಮೆ ಆಗೋಯ್ತು. ವ್ಯಾಲ್ಯೂ ಕಡಿಮೆ ಆಗಿದ್ದು ಎಲ್ಲ ಬರಾಬರಿ ನಮ್ಮಂತ ಪೆಟ್ರೋಲ್ ಬಂಕ್ ಅವರು 4-4.5 ಲಕ್ಷ ರೂಪಾಯಿ ನಮ್ ವ್ಯಾಲ್ಯೂನೇ ಕಡಿಮೆ ಆಗಿ ಅಷ್ಟು ಲಾಸ್ ಆಗ್ಬಿಡುತ್ತೆ. ಈ ಜನ ಕೇಳ್ತಾರೆ, ನೀವು ಇದ್ರಿಂದ ಹಿಂದೆ ಜಾಸ್ತಿ ಆದಾಗ ದುಡ್ದಿಲ್ವಾ ಅಂತ. ಜಾಸ್ತಿ ಆದಾಗ ದುಡ್ದಿದ್ದು ಕೇವಲ 1,000 ರೂಪಾಯಿ 500 ರೂಪಾಯಿ ಈ ತರ, ಅಂದ್ರೆ 30 ಪೈಸಾ ಜಾಸ್ತಿ ಆಗಿತ್ತು. ಕಡಿಮೆ ಆದಾಗ ಅಷ್ಟೇ ಕಡಿಮೆ ಆಗ್ತಾ ಹೋಗಿದ್ರೆ ನಮಗೇನ್ ಅನ್ಸಲ್ಲ. ಅತಿ ಹೆಚ್ಚು ಇದು ವ್ಯಾಲ್ಯೂನೇ ಕಡಿಮೆ ಆಗಿ 4-4.5 ಲಕ್ಷ ಕಡಿಮೆ ಆಗ್ಬಿಟ್ರೆ ಪೆಟ್ರೋಲ್ ಬಂಕ್ ಅವರಿಗೆ ತುಂಬಾ ಅನ್ಯಾಯ ಆಗುತ್ತೆ ಅನ್ನೋಂಥದ್ದು ನಮ್ದೆಲ್ಲದ್ದು. ನೀವು ಹೇಳ್ತಾ ಇರೋದು ಪೈಸೆ ಲೆಕ್ಕಾಚಾರದಲ್ಲಿಯೇ ಕಡಿಮೆ ಆಗ್ಬೇಕು ಅನ್ನುವಂಥದ್ದು ಅಲ್ವಾ? ಇಲ್ಲ, ಕೇಳಿಲ್ಲ ಮೇಡಮ್, ನಿಮ್ಮ ವಾಯ್ಸ್ ಕೇಳಿಲ್ಲ. ನಿಮ್ಮ ವಾಯ್ಸ್ ಕೇಳಿಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಇವಾಗ ಏನು ರೂಪಾಯಿ ಲೆಕ್ಕದಲ್ಲಿ ಕಡಿಮೆ ಆಗಿದೆ ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ, ನೀವು ಹೇಳೋ ಪ್ರಕಾರ ಪೈಸೆ ಲೆಕ್ಕದಲ್ಲಿ ಕಡಿಮೆ ಆದ್ರೆ ನಿಮ್ಗೂ ಕೂಡ ಒಂದಿಷ್ಟು ಲಾಭವಾಗುತ್ತೆ ಅನ್ನುವಂಥದ್ದು. ಲಾಭ ಅನ್ನಕ್ಕಿಂತ ಏನ್ ನಷ್ಟ ಆಗುತ್ತೆ ಕಡಿಮೆ ಆಗ್ಬೇಕಾದ್ರೆ ಅದು ಈ ಕಡಿಮೆ ಇರುತ್ತೆ. ಆದ್ರೆ ಒಂದೇ ದಿವಸ ಇಷ್ಟು ಮಾಡೋದ್ರಿಂದ ನಮಗೆ ತುಂಬಾ ಲಾಸ್ ಆಗುತ್ತೆ ಅನ್ನೋಂಥದ್ದು ನಮ್ದು. ಅರುಣ್ ಅವರೇ, ಇವಾಗ ರಾಜ್ಯ ಸರ್ಕಾರ ಕೂಡ ಒಂದು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಇನ್ನೇನು 2-3 ದಿನದಲ್ಲಿ ರಾಜ್ಯ ಸರ್ಕಾರ ಕೂಡ ಕಡಿಮೆ ಮಾಡಬಹುದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತಾನೆ ಇದ್ವಿ. ರಾಜ್ಯ ಸರ್ಕಾರದ ಒಟ್ಟು ಸಮಸ್ಯೆಗಳು ಅಂದ್ರೆ ಬೇರೆ ಯಾವ್ದು ಅವರಿಗೆ ರೆವಿನ್ಯೂ ಇರ್ಲಿಲ್ಲ, ಹಾಗಾಗಿ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಕಡಿಮೆ ಮಾಡ್ತೀವ್ರೆ ಅಂತ, ಆದ್ರೆ ಈ ಬಹಳ ದಿನ ಇರ್ಲಿಕ್ಕಿಲ್ಲ. ನನ್ನಂದಾಗಿ ಇವತ್ತೇ ಮಾಡ್ತಾರೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಓಕೆ ಅರುಣ್ ಅವರೇ, ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸರ್, ಇವಾಗ ಹೊರೆ ಅಂತ ಹೇಳಿದ್ರೆ ಲಾಸ್ ಆಗಿರೋಂಥದ್ದು ಅಂತಾನೆ. ಈಗ ಯಾರೇ ಆದರೂ ಬಿಸ್ನೆಸ್ ಅಂತ ಮಾಡ್ತಾ ಇರೋದು ಲಾಭಕ್ಕೋಸ್ಕರನೇ ಎಲ್ಲರೂ ಬಿಸ್ನೆಸ್ ಮಾಡೋವಂಥದ್ದು. ಈಗ ಪ್ರೈಸು ರಿಡಕ್ಷನ್ನು ಒಳ್ಳೆಯ ಆಲೋಚನೆನೇ ಅದನ್ನು ನಾವು ಒಪ್ಕೊತೀವಿ, ಜನರಿಗೂ ಸಮಸ್ಯೆ. ಆದರೆ ಯಾವ ರೀತಿ ಪ್ರೈಸ್ ರಿಡಕ್ಷನ್ ಮಾಡಿದಾರಲ್ಲ ಅದರಿಂದ ಅದು ತಪ್ಪು ಅಂತ ನಾವು ಹೇಳ್ತಾರೆ. ಒಟ್ಟಿಗೆ 6 ರೂಪಾಯಿ 12 ರೂಪಾಯಿ ಕಡಿಮೆ ಮಾಡೋವಂಥದ್ದು. ಈಗ ನಮಗೆ ಕಮಿಷನ್ ಕಳೆದೇ 10-12 ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾತಕ್ಕೆ ಬಿಸ್ನೆಸ್ ಮಾಡಬೇಕಾಗತ್ತೆ ಅನ್ನೋದಿದು. ಈಗ ನನ್ನ ಒಬ್ಬನೇದೆಲ್ಲ ನೀವು ಯಾವುದೇ ಡೀಲರ್ಸಿಗೆ ಕೇಳಿದ್ರು ಎಲ್ಲರದು ಅದೇನೆ. ಹೆಂಗೆ ಅಂತ ಹೇಳಿದ್ರೆ ಸರ್, ಒಬ್ಬ ಡೀಲರ್ದು ಮಿನಿಮಮ್ ಒಂದು ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾನೆ. ಇವಾಗ ಮತ್ತಿನ್ನು ಇದು ನಿನ್ನೆ ಸೆಂಟ್ರ್ ಅವ್ರು ಮಾಡಿರೋದು. ಇವಾಗ ಮತ್ತೆ ಇವತ್ತು ಸ್ಟೇಟ್ ಅವ್ರು ಮತ್ತೆ ಕಡಿಮೆ ಮಾಡ್ತಾರೆ. ಒಂದು ದಿವಸ ಇಷ್ಟೊಂದು ಸೇಲ್ಸ್ ಆಗುತ್ತೆ. ಇವಾಗ ಜನರಿಗೆ ಅದು ಗೊತ್ತಾಗಿರೋದ್ರೆ ಮತ್ತಿವತ್ತು ಸೇಲ್ಸ್ ಎಲ್ಲ ಒಂದು ಡೌನೇ ಇರುತ್ತೆ. ಸೊ ಇವಾಗ ಮತ್ತೆ ಸ್ಟೇಟ್ ಅವ್ರು ಮತ್ತೆ 7 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಹೇಳಿದ್ರೆ ಇನ್ನೂ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮೊದಲೇ ಕೊರೋನಾದಿಂದ ಸೇಲ್ಸ್ ಎಲ್ಲ ಡೌನ್ ಇದೆ, ಈಗ ಒಂದು ಸ್ವಲ್ಪ ಪಿಕಪ್ ಆಗ್ತಾ ಇದೆ. ಹಿಂಗಿರ್ಬೇಕಾದ್ರೆ ಇದೊಂದು ನಮಗೆ ಹೊಡೆತ ಕೊಡ್ತು ಅಂತ ಹೇಳಿದ್ರೆ ಎಷ್ಟೋ ಜನ ಡೀಲರ್ಸ್ಗಳು ಇದನ್ನು ಹೊರಗೆ ಬರೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅವರಿಗೆ. ಅಂದರೆ ಕ್ಯಾಪಿಟಲ್ಲೇ ಹೊಟ್ಟೋಗ್ಬಿಡುತ್ತೆ ನಮ್ಮದು. ಇದು ಏನು ಅಂತ ಹೇಳಿದ್ರೆ ಈಗ ಅದೇ ಡೀಲರ್ ಫೆಟರ್ನಿಟಿನಲ್ಲಿ ಇವಾಗ ಡಿಸ್ಕಷನ್ ಆಗ್ತಾ ಇದೆ. ಅದು ಇವಾಗ ದೊಡ್ಡವರು ಅಂದರೆ ಇವಾಗ ನಮ್ಮದು ಅಸೋಸಿಯೇಷನಿಂದ ಸ್ಟೇಟ್ ಲೆವೆಲು ನ್ಯಾಷನಲ್ ಲೆವೆಲಿಂದ ಏನು ಡಿಸಿಷನ್ ತೊಗೊತಾರೆ ಗೊತ್ತಿಲ್ಲ. ಆದರೆ ಇವಾಗ ಗೌರ್ಮೆಂಟ್ ಅವರು ಏನಾದ್ರೂ ಒಂದು ಅಟ್ಲೀಸ್ಟ್ ಒಂದು ರೀಇಂಬರ್ಸ್ಮೆಂಟ್ ಅಂತನೋ ಕಂಪನ್ಸೇಷನ್ ಅಂತನೋ ಈಗ ಪ್ರೈಸ್ ಪ್ರೊಟೆಕ್ಷನ್ ಅಂತ ಕೊಡಬೇಕಾಗತ್ತೆ ಅವರು. ಯಾಕೆಂದರೆ ಒಟ್ಟಿಗೆ ಹಿಂಗೆ 12 ರೂಪಾಯಿ 6 ರೂಪಾಯಿ ಎಲ್ಲ ಕಡಿಮೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ, ಯಾರಿಗಾದರೂ ಕಷ್ಟ ಆಗೇ ಆಗುತ್ತೆ.
ಹಾಂ, ಈಗ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಮಂತ್ ಎಂಡ್ ಆಗಿರೋದ್ರಿಂದ ಕಂಪ್ನಿಯವರು ಅವರು ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಒಂದಿಷ್ಟು ನಮಗೆ ಲೋಡ್ಗಳು ಕೊಟ್ಟಿರ್ತಾರೆ. ಆಮೇಲೆ ಇವಾಗ ಹಬ್ಬ ಶುರುವಾಗ್ತಾ ಇದೆ, ಅದಕ್ಕೆ ಅಂತ ಅಂದ್ಬಿಟ್ಟು ಅಂತ ಹಬ್ಬದಲ್ಲಿ ಒಂದು ಸ್ವಲ್ಪ ಸೇಲ್ಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಕೆಲವರು ಇನ್ನೂ ಲೋಡ್ಗಳು ತೊಗೊಂಡಿರ್ತಾರೆ. ಸರ್, ಮಿನಿಮಮ್ ಅಂತ ಹೇಳಿದ್ರೆ ಪ್ರತಿಯೊಂದು ಔಟ್ಲೆಟಲ್ಲೂ ಪೆಟ್ರೋಲ್ ಡೀಸೆಲ್ ಸೇರಿ ನೀವು ಯಾವುದೇ ಔಟ್ಲೆಟಿಗೆ ಬೇಕಾದ್ರೆ ಹೋಗಿ ಕೇಳಿ, ಮಿನಿಮಮ್ ಸ್ಟಾಕ್ 30,000 ಲೀಟ್ರ್ ಮೇಂಟೈನ್ ಮಾಡಿರ್ತಾರೆ. ಪೆಟ್ರೋಲ್ ಡೀಸೆಲ್ ಸೇರಿ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಒಬ್ಬ ಡೀಲರಿಗೆ ಒಂದೇ ದಿವಸದಲ್ಲಿ ಒಂದು 5 ರಿಂದ 6 ಲಕ್ಷ ರೂಪಾಯಿ ಕಳ್ಕೊಂಡ ಅಂತ ಹೇಳಿದ್ರೆ, ಇದು ನೆನ್ನೆದಿದ್ದು ಇವತ್ತು ಮತ್ತೆ ರಿಡಕ್ಷನ್ ಆಗುತ್ತೆ. ಇನ್ನು ಅವನಿಗೆ ಒಂದು 2 ದಿವಸದಲ್ಲಿ 10 ಲಕ್ಷ ಕಳ್ಕೊಂಡ ಅಂತ ಹೇಳಿದ್ರೆ, ಈಗಿಂದ ಇವಾಗಿರೋ ಸೇಲ್ಸಿಂದ ಇದಕ್ಕೆ ಅವನಿಗಿನ್ನು 1 ವರ್ಷ 2 ವರ್ಷ ಬೇಕು ಎದ್ದೇಳೋದಕ್ಕೆ. ಇನ್ನು ಕೆಲವರಿಗೆ ಅದರಿಂದ ಚೇತರಿಸ್ಕೊಂತಾರೋ ಗೊತ್ತಾಗಲ್ಲ, ಇನ್ನು ಅದು ಹೇಳೋಕ್ಕೆ ಆಗಲ್ಲ. ಸೊ ಇದು ಒಂದು ಸ್ವಲ್ಪ ಏನಂತ ಹೇಳ್ತಾರೆ, ಒಂಥರ ತುಂಬ ಇಲ್ಲಾಜಿಕಲ್ ಆಗಿ ಡಿಸಿಷನ್ ತೊಗೊಂಡಿದ್ದಾರೆ. ಇದು ನನಗೆ ಅನ್ನಿಸ್ತಾ ಇರೋದು. ಅಂದರೆ ಇದನ್ನು ನಾನು ಓಪನ್ ಆಗಿ ಹೇಳ್ತೀನಿ, ತುಂಬ ಇಲ್ಲಾಜಿಕಲ್ ಆಗಿ ಡಿಸಿಷನ್ ತೊಗೊಂಡಿದ್ದಾರೆ. ಪ್ರೈಸ್ ರಿಡಕ್ಷನ್ ಇಸ್ ಎ ಗುಡ್ ಮೂವ್, ಬಟ್ ಆದರೆ ಅವ್ರು ಯಾವ ರೀತಿ ಮಾಡಿದರೆ ಅದು ಭಾರಿ ತಪ್ಪಾಗಿದೆ. ಯಾವುದೇ ಒಂದು ಬೇಕಾದ್ರೆ ಒಂದೊಂದು ರೂಪಾಯಿ ಆ ಥರ ಕಡಿಮೆ ಮಾಡ್ಕೊತ ಬಂದಿದ್ರೆ ಒಂದು 10 ಡೇಸಲ್ಲಿ ಕಡಿಮೆ ಆಗೋಗೋದು. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಬಗ್ಗೆ ಶಿವಮೊಗ್ಗದ ಜನತೆ ಏನು ಹೇಳಿದ್ದಾರೆ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ಕನ್ನಡ ಮೀಡಿಯಂ 24x7ನ ಹೊಸ ಕಾರ್ಯಕ್ರಮಗಳು: ಗಾಂಧಿ ಕಥನ, ಕನ್ನಡ ಸೀಮೆಯೋಳ್, ನೋ ಮೋರ್ ಇಂಗ್ಲಿಷ್. ನೋಡಲು ಮರೆಯದಿರಿ. ಪ್ರತಿದಿನ ಬೆಳಗ್ಗೆ 9 ರಿಂದ 9:30 ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಕಿನ ಹಬ್ಬವು ಎಲ್ಲರ ಬಾಳಿನಲ್ಲಿ ಸುಖ, ಸಂತೋಷ, ನೆಮ್ಮದಿಯ ಬೆಳಕು ತರಲಿ. ಶುಭ ಕೋರುವವರು ಪಿಕ್ಚರ್ ಪೊಯೆಟ್ ಸ್ಟುಡಿಯೋಸ್ ಹಾಗೂ ಶೃಂಗಾರಂ ಆಭರಣ, ಸವಳಂಗ ರಸ್ತೆ, ಶಿವಮೊಗ್ಗ. ಸತತ 35 ವರ್ಷ ಸಾರ್ಥಕ ಸೇವೆಯಲ್ಲಿರುವ ಮಲೆನಾಡ ರೈತರ ಜೀವನಾಡಿ ಹಾಗೂ ಎಪಕ್ಸೋ ಕೋಟೆಡ್ ಟ್ರ್ಯಾಕ್ಟರ್, ಟ್ರೈಲರ್ ಮತ್ತು ವ್ಯವಸಾಯ ಉಪಕರಣಗಳ ತಯಾರಿಕಾ ಏಕೈಕ ಸಂಸ್ಥೆ ಓಂ ಗಣೇಶ್ ಟ್ರ್ಯಾಕ್ಟರ್ಸ್, ಶಂಕರಮಠ ರಸ್ತೆ, ಶಿವಮೊಗ್ಗ. ಈ ದೇಶಕ್ಕೆ ನಾನು ಇಬ್ಬರು ಬೇಕೇ ಬೇಕು ಅಂತ ಹೇಳ್ತೀನಿ. ಒಂದು ದೇಶವನ್ನು ಕಾಯಂತ ಯೋಧರು ಬೇಕು, ಇಡೀ ಜನಕ್ಕೆ ಅನ್ನದ ಚೀಲವನ್ನು ತುಂಬಿಸುವಂತಹ ರೈತರು ಬೇಕು. ಈಗ ಹಬ್ಬಗಳ ದಿನಗಳು ಪ್ರಾರಂಭವಾಗಿದ್ದಾವೆ. ರೈತರು ಖರೀದಿಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ನಾನು ಒಬ್ಬ ರೈತ ಮಗನಾಗಿ, ಒಬ್ಬ ವ್ಯಾಪಾರಸ್ಥನಾಗಿ ನಾನು ಹೇಳ್ಕೊಳ್ಳೋದು ಇಷ್ಟೇ. ನೀವು ಯಾವುದೇ ಕೃಷಿ ಯಂತ್ರೋಪಕರಣಗಳು ಅಥವಾ ಟ್ರ್ಯಾಕ್ಟರ್ ತಗೊಳ್ಬೇಕಾದ್ರೆ ಈಗಿನ ಡೀಸೆಲ್ ಬೆಲೆಗೆ, ಈಗಿನ ಮೇಂಟೆನೆನ್ಸಿಗೆ ಯಾವ್ದು ನಮ್ಗೆ ಅನುಕೂಲ ಆಗುತ್ತೆ, ಯಾವ್ದು ರೀಸೇಲ್ ವ್ಯಾಲ್ಯೂ ಸಿಗುತ್ತೆ, ಯಾವ್ದು ಮೇಂಟೆನೆನ್ಸ್ ಪಾರ್ಟ್ಸ್ ಆಫ್ಟರ್ ಸೇಲ್ಸ್ ಇವತ್ತು ಏನು ಉಳಿಯುತ್ತೆ ಅಂತ ನೋಡ್ಬೇಡ್ರಿ. ಸೇಲ್ ಆದ್ಮೇಲೆ ನಮ್ಗೆ ಎಷ್ಟು ಉಳಿಸ್ಬೋದು ಅನ್ನೋದನ್ನ ನೋಡಿ, ಅದ್ರ ಕಡೆ ಗಮನ ಕೊಡಿ. ಮೈಲೇಜ್ ಇರೋಂತಹ ಟ್ರ್ಯಾಕ್ಟರ್ ಅಥವಾ ಯಂತ್ರೋಪಕರಣಗಳನ್ನು ತಗೊಳ್ಳಿ. ಕೆಲವು ದಿನಗಳ ಹಿಂದೆ ಪೆಟ್ಲರ್ ಹೇಳಿದ್ರು, ನಿನ್ನೆ ಮೊನ್ನೆ ರೋಟಾವೇಟರ್ ಹೇಳ್ತಾ ಇದ್ವಿ ಇಂಪ್ಲಿಮೆಂಟ್ ವಿಚಾರದಲ್ಲಿ. ಇವತ್ತು ಮಲ್ಚರ್ ಬಂದಿದೆ, ನಾಳೆ ಮಲ್ಟಿಮೀಟರ್ ಅಂತ ಬರುತ್ತೆ. ಇವೆಲ್ಲ ಎಕ್ವಿಪ್ಮೆಂಟ್ಗಳು ಹಾಕಬೇಕಾದ್ರೆ ನೀವು ಟ್ರ್ಯಾಕ್ಟರ್ಗಳನ್ನು ಪದೇ ಪದೇ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನನ್ನ ಒಂದು ಸಲಹೆ, ಯಾವುದೇ ಕಂಪ್ನಿ ಟ್ರ್ಯಾಕ್ಟರ್ ತಗೊಳ್ಳಿ, ಪ್ಲಾನೆಟರಿ ಡ್ರೈವ್ PD ಇರೋಂಥ ಟ್ರ್ಯಾಕ್ಟರ್ ತಗೊಳ್ಳಿ. ಆವಾಗ ನಿಮ್ಗೆ ಯಾವುದೇ ಆವಿಷ್ಕಾರಗಳು, ಟೆಕ್ನಾಲಜಿಗಳು, ಯಂತ್ರೋಪಕರಣಗಳು ಬಂದರೂ ಕೂಡ PD ಟ್ರ್ಯಾಕ್ಟರ್ ನಿಮಗೆ ಕೆಲಸ ಮಾಡುತ್ತೆ. ಆದಷ್ಟು ರೈತ ಬಾಂಧವರಲ್ಲಿ ಕಳಕಳಿಯ ವಿನಂತಿ, ಯಾವುದೇ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ಆಫರ್ಗಳಿಗೆ ಒಳಗಾಗದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಟೈಅಪ್ ಇರುವಂತಹ ಕೃಷಿ ಸನ್ಮಾನ್ ಅದರ ಒಂದು ಯೋಜನೆಯಲ್ಲಿ ಸಾಲವನ್ನು ಮಾಡಿ. ಹೆಸರೊಂದೇ ಸಾಕು ಗುಣಮಟ್ಟಕ್ಕೆ. ನಮ್ಮಲ್ಲಿ ಖರೀದಿಸಿದರೆ ಸರ್ಕಾರಿ ಸಬ್ಸಿಡಿ ಲಭ್ಯವಿದೆ. ಹೆಚ್ಚಿನ ವಿವರಕ್ಕೆ ಸಂಪರ್ಕಿಸಿ 08182274741 7022413099 9448397577. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಉತ್ತಮ್ ಭಾಟಿ, ಮಾಲೀಕರು ಕಿಸ್ಮತ್ ಸ್ಯಾನಿಟರಿ, ಶಿವಮೊಗ್ಗ. ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸುವ ಉತ್ತಮ ಗುಣಮಟ್ಟದ ಸ್ಯಾನಿಟರಿ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ಕಿಸ್ಮತ್ ಸ್ಯಾನಿಟರಿ, ಭಾಟಿ ಪ್ಯಾಲೇಸ್, ನೆಲಮಹಡಿ, 1ನೇ ತಿರುವು, ಗಾರ್ಡನ್ ಏರಿಯಾ, ಶಿವಮೊಗ್ಗ. ಶಿವಮೊಗ್ಗದ ಜಯನಗರ ಬಡಾವಣೆಯ 2ನೇ ಪ್ಯಾರಲಲ್ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಸದಾಯು ಆಯುರ್ವೇದ ಆಸ್ಪತ್ರೆ. ಇಲ್ಲಿ ಪೈಲ್ಸ್, ಪಿಸ್ತುಲಾ ಹಾಗೂ ಪಿಷರ್ಗೆ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ. ಕನ್ಸಲ್ಟೇಷನ್, ಮೆಡಿಸಿನ್, ಸರ್ಜರಿ, ಪಂಚಕರ್ಮ ಚಿಕಿತ್ಸೆಯೂ ಇಲ್ಲಿ ಲಭ್ಯ. ಮೂತ್ರದಲ್ಲಿ ಕಲ್ಲು, ಗ್ಯಾಸ್ಟ್ರಿಕ್, ಪಿತ್ತ ಸಮಸ್ಯೆಗೆ ಪರಿಹಾರ.
ಹೆಚ್ಚುತ್ತಿರುವ ತೂಕ, ಬಂಜೇತನ, ಲೈಂಗಿಕ ಸಮಸ್ಯೆ, ಚರ್ಮ ಕಾಯಿಲೆ, ಕೂದಲು ಉದುರುವಿಕೆ, ಮಹಿಳೆಯರ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಸಿಗುತ್ತದೆ. ಪುಷ್ಯ ನಕ್ಷತ್ರದಂದು ಸ್ವರ್ಣಪ್ರಾಶನ, ವೈದ್ಯರ ಸಲಹೆಯಂತೆ ಆಕ್ಯುಪಂಕ್ಚರ್ ಥೆರಪಿ, ಔಷಧಿಯುಕ್ತ ಸ್ಟೀಮ್ ಬಾತ್, ಮಸಾಜ್ ಸೌಲಭ್ಯವಿದೆ. ಸಂಪರ್ಕಿಸಿ ಸದಾಯು ಆಯುರ್ವೇದ ಆಸ್ಪತ್ರೆ, 2ನೇ ತಿರುವು, 2ನೇ ಪ್ಯಾರಲಲ್ ರಸ್ತೆ, ಜಯನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7353941008. ಸೌಂದರ್ಯದ ಸಿರಿಯ ನಡುವೆ ತಲೆ ಎತ್ತಿ ನಿಂತಿದೆ ಹೋಟೆಲ್ ಸಕ್ರೆಬೈಲ್. ವೆಜ್ ಮತ್ತು ನಾನ್ ವೆಜ್ಗೆ ಇದಕ್ಕಿಂತ ಮತ್ತೊಂದು ಹೋಟೆಲ್ ಇಲ್ಲ. ರುಚಿಕರ ಆಹಾರದ ಜೊತೆಗೆ ಶುಚಿತ್ವಕ್ಕೂ ಮೊದಲ ಆದ್ಯತೆ. ಬಾಯಲ್ಲಿ ನೀರೂರಿಸುವ ಮೀನಿನ ವಿಭಿನ್ನ ಖಾದ್ಯಗಳು, ವಿಶಾಲವಾದ ಗಾರ್ಡನ್, ಪಾರ್ಟಿ ಹಾಲ್, ಸುಸಜ್ಜಿತ ಕ್ಯಾಬಿನ್ಗಳು ಸಹ ಇಲ್ಲಿವೆ. ಆಹ್ಲಾದಕರ ವಾತಾವರಣದ ಜೊತೆ ಕುಟುಂಬ ಸದಸ್ಯರ ಜೊತೆ ಕಾಲ ಕಳೆಯಬಹುದು. ಇಂದೇ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಟೇಸ್ಟ್ ನೋಡಿ. ಹೋಟೆಲ್ ಸಕ್ರೆಬೈಲು, ಸಕ್ರೆಬೈಲು ಆನೆಬಿಡಾರದ ಸಮೀಪ, ತೀರ್ಥಹಳ್ಳಿ ಮುಖ್ಯ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277410652 ಹಾಗೂ 9740619167 ಮತ್ತು 9986515928. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ತೈಲ ಬೆಲೆ ಅಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಆದರೂ ಜನರು ಮಾತ್ರ ಇನ್ನೂ ಕಡಿಮೆ ಆಗಬೇಕಿತ್ತು, ಲೀಟರ್ಗೆ 115 ರೂಪಾಯಿ ಮಾಡಿ ಈಗ 5 ರೂಪಾಯಿ ಕಡಿಮೆ ಮಾಡಿದರೆ ಏನು ಬಂತು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಮುಂದುವರೆಸಿದ್ದಾರೆ. ಈ ಕುರಿತಾದ ಜನಮತ ಇಲ್ಲಿದೆ ನೋಡಿ. ಅಭಿಪ್ರಾಯ ಕಡಿಮೆ ಮಾಡಿದ್ದು ಅನುಕೂಲ ಸರ್. 5 ರೂಪಾಯಿ ಕಡಿಮೆ ಮಾಡಿದ್ದು ಅನುಕೂಲ ಆಯಿತು. ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಚೆನ್ನಾಗಿತ್ತು. ಏನು ಮಾಡ್ತೀವಿ, ನಾವು ಹೇಳ್ದಂಗೆ ಆಗಲ್ಲ ಅದು. ಮತ್ತು 4 ಜನ ಹೇಳ್ದಂಗೆ ಆಗಬೇಕು. ಸರ್ಕಾರ ಹೇಗೆ ಮಾಡ್ತಾ ಹಾಗೆ ನಾವು ಮಾಡಲೇಬೇಕು. ಇನ್ನೂ ಕಡಿಮೆ ಮಾಡಬೇಕು ಅಂತ ನಮಗೆ ಭಾಳ ವೆಹಿಕಲ್ಗಳು ಜಾಸ್ತಿ ಆಗಿದ್ದಾವೆ. ಹಾಗಾಗಿ ವೆಹಿಕಲ್ಗಳು ಭಾಳ ಕಮ್ಮಿ ಆಗಿದ್ದಾವೆ, ಜಾಸ್ತಿ ಆಗಿದ್ದಾವೆ ಈಗ ಪೆಟ್ರೋಲ್ಗೆ. ಹಾಗಾಗಿ ಜಾಸ್ತಿ ಆಗೋದು. ಪೆಟ್ರೋಲು ಈಗ ಕಮ್ಮಿ ಮಾಡ್ಯಾರೆ. ಈಗ ಏನು ಕಮ್ಮಿ ಮಾಡ್ಯಾರೆ, ಏನು ಬಂತು ಮತ್ತೋ ಒಂದು 10 ದಿನ ಹಿಂಗೆ ಮಾಡ್ತಾರೆ, ಮತ್ತು ಏರಿಸ್ತಾರೆ ಅಲ್ವಾ. ಈಗ ಗ್ಯಾಸ್ ನೋಡಿದ್ರೆ ಈ ಥರ ಆಗೈತೆ. ಇವತ್ತಿನ ಕೆಲಸದಲ್ಲಿ ನಮಗೆ ಇವೆಲ್ಲ ಏನು ವರ್ಕೌಟ್ ಆಗುತ್ತಣ್ಣ. ನಮಗೆ 5 ರೂಪಾಯಿ ಏನೋ ಇಳಿಸ್ಯಾರೆ ಅಂತ ಮಾತಾಡ್ತಾರೆ, 10 ರೂಪಾಯಿ ಏನೋ ಡೀಸೆಲ್ಗೆ ಇಳಿಸಿದ್ದೀನಿ ಅಂತ ಮಾತಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನು ಏನು ಸ್ವಲ್ಪ ದಿನ ಮತ್ತೆ ಹಿಂಗೆ ಮಾಡ್ತಾರೆ, ಮತ್ತೆ ಅದೇ ಏರಿಕೆ. 100 ರೂಪಾಯಿ ಹಾಗೇ ಐತೆ, ಹಂಗೆ ಇರೋದಿದು. ಮತ್ತು ಗ್ಯಾಸ್ ನೋಡಿದ್ರೆ ಏನು ಇಳಿಯಲ್ಲೇನೋ ಗ್ಯಾಸು. ಇದೆಲ್ಲ ನಮಗೆ ಸಾಕಷ್ಟಾಗಿ ಆಗುತ್ತೇನಣ್ಣ. ನಮಗೆ ಆಗುತ್ತಾ ಇವೆಲ್ಲ 5 ರೂಪಾಯಿ 10 ರೂಪಾಯಿ? ನಮಗೆ ಇನ್ನೂ ರೇಟ್ ಕಮ್ಮಿ ಆಗಿದೆ. ಅವ್ರು ಎಷ್ಟೆಷ್ಟು ಆಗ್ತಾರೆ ಗೊತ್ತಿಲ್ಲ. ಇನ್ನೂ ಅಲ್ಲಿ ನೀವು ಚೆಕ್ ಮಾಡ್ಬೇಕಲ್ಲಿ, ಕ್ಯಾಮ್ರಾ ಮಾಡಿ ಇದು ಮಾಡಬೇಕು. ಆಗಿತ್ತು ಇಲ್ಲ ಅಂತ ಗೊತ್ತಾಗುತ್ತಲ್ಲಿ ಅಲ್ವಾ. ಆಗಿದೆ. ಈಗ ಅದಕ್ಕೆ ನೀವು ಅಲ್ಲಿ ಚೆಕ್ ಮಾಡಬೇಕು. ಕೆಲವರು ಅದೇ ರೇಟಿಗೆ ಹಾಕ್ತಾರೆ, ನೀವು ಅಲ್ಲಿ ನೋಡಬೇಕು. ನಮಗೆ ದಡ್ರು ಗೊತ್ತಾಗಲ್ಲ ಸುಮ್ಮನೆ. ಇಷ್ಟೇ ಹೇಳೋದು ನಾವು. ಡೈಲಿ 100 ರೂಪಾಯಿ ಪೆಟ್ರೋಲ್ ಬೇಕು ನನಗೆ ಕನಿಷ್ಠ. ಡೈಲಿ ಕೇಳ್ರಿ, 100 ರೂಪಾಯಿ ಡೈಲಿ ನಮಗೆ ಬೇಕು. ಕಡಿಮೆ ಆದರೆ ಒಳ್ಳೇದಾಗುತ್ತೆ ಅಲ್ಲ. ಇಲ್ಲಿ ನೀವು ಚೆಕ್ ಮಾಡ್ಬೇಕೀಗ. ಅವ್ರು ಹಳೆ ರೇಟ್ ಆದರೆ ನಮಗೆ ಏನು ಗೊತ್ತಾಗುತ್ತೆ. ಈಗ ಕಮ್ಮಿ ಆದಷ್ಟು ಒಳ್ಳೇದು. ಪೂರ್ತಿ ಕಮ್ಮಿ ಮಾಡಿಬಿಡು, 80 ರೂಪಾಯಿ ಮಾಡಿಬಿಡ್ಬೇಕು. ನೀವು ಮಾಡೋಕ್ಕೆ ಹೇಳ್ರಿ ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಆದಮೇಲೆ ಅಂದರೆ ಏನು 55 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಯಿತಾ? 55 ರೂಪಾಯಿ ಇದ್ದಿದ್ದು 50 ರೂಪಾಯಿ ಏನಾರು ಆಯಿತಾ? 115 ಇತ್ತು 110 ಮಾಡಿದ್ದಾನೆ. ಏನು ಬದಲಾಗಿದೆ ಅದರಲ್ಲಿ? ಇದೆಲ್ಲ ಅಲ್ಲ ಕಡಿಮೆ. 60 ರೂಪಾಯಿ 70 ರೂಪಾಯಿ ತೊಗೊಂಡು ಬರ್ಬೇಕು, ಅದೇ ಕಡಿಮೆ. 5 ರೂಪಾಯಿ ಕಮ್ಮಿ ಮಾಡೋದು ಹೆಣ ಅವರವನಿಗೆ ಅದೇನೋ ಭಾರ ಆಯಿತು ಅಂತಾರಲ್ಲ, ಆ ಥರ ಕೆಲಸ ಇದು. ಏನು ಇವತ್ತು ವಾತಾವರಣದಲ್ಲಿ ಜನಗಳು ಎಷ್ಟು ಕಮ್ಮಿ ಮಾಡಿದ್ರೂ ಸಾಲಲ್ಲ. ಯಾಕಂದರೆ ದುಡಿಮೆ ಅಂತ ಹೇಳ್ಕೊಳ್ಳೋಂತ ಇಲ್ಲ. ಆದಷ್ಟು ಇನ್ನೂ ಇಳಿಸ್ರಿ, ಇನ್ನು ಜನಗಳಿಗೆ ಅನುಕೂಲ ಆಗಲಿ. ಯಾಕಂದರೆ ಪೆಟ್ರೋಲಿಂದ ಎಲ್ಲ ವಿಷಯಗಳು ಆಗತ್ತೆ. ಇನ್ನೇನು ಮುಂದೆ ದೇವರದು ಏನಾರು ಎಲ್ಲ ಒಂದು ಅನುಕೂಲ ಮಾಡಲಿ ಅಂತ ನಾವು ಅಷ್ಟೇ ಬೇಡ್ಸ್ಕೊತ ಇದ್ದೀವಿ. 10 ರೂಪಾಯಿ 5 ರೂಪಾಯಿ ಇಳಿಸ್ತಾರೆ, ಮತ್ತೆ ಏರಿಸ್ತಾ ಇರ್ತಾರೆ ಅಷ್ಟೇ. ಇನ್ನೇನು ಮಾಡ್ತಾರೆ ಅವರು?
ಚುನಾವಣೆ ನಾವು ಅದ್ರ ಬಗ್ಗೆ ತಲೆನೇ ಕೆಲಸ ಓಟ್ ಬೇಕಾ ಹಾಕ್ತೀವಿ ಬರ್ತೀವಿ ನಮ್ಮ ಪಡಿ ನಾವು ಅಷ್ಟೇ. ಏನು ಕೂಸಿ ಮತ್ತೆ ಏರಿಸ್ತಾರಲ್ಲ ಹಳೆಯೆಲ್ಲ ಮೊಳಗಂಡ ಅಷ್ಟೇ, ಇನ್ನೇನು ಮಾಡ್ತಾರೆ ಅವರು. 5 ರೂಪಾಯಿ ಕಮ್ಮಿ ಆಗಿದೆಯಲ್ಲ, ನಮ್ಗೆ ಇನ್ನೂ ಒಳ್ಳೇದಾಯಿತು. ಇನ್ನೂ ಸ್ವಲ್ಪ ಕಮ್ಮಿ ಆದರೆ ಇನ್ನೂ ಒಳ್ಳೇದಾಗತ್ತೆ ನಮಗೆ. ಬಡವ್ರಿಗೆಲ್ಲ ಓಡಿಸೋ ಗಾಡಿ ಚೆನ್ನಾಗಿರುತ್ತೆ. ಆಮೇಲೆ ಕೂಲಿಯವರಿಗೆಲ್ಲ ಪೆಟ್ರೋಲ್ ಹಾಕೊಂಡು ಓಡ್ಸೋಕ್ಕಾಗಲ್ಲ. ಮುಂದೆ ಇವಾಗ ಪೆಟ್ರೋಲ್ ಕಡಿಮೆ ಮಾಡಿದ್ದಾರೆ, ಖುಷಿಯಾಗಿದೆ. ಸ್ವಲ್ಪ ಇನ್ನೂ ಕಡಿಮೆ ಆಗಿದ್ರೆ ಒಳ್ಳೇದಾಗುತ್ತೆ. ಸರ್ಕಾರ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ್ರೆ ಬಡವರಿಗೆ ಕಡಿಮೆ ಆಗುತ್ತೆ. ಆಮೇಲೆ ನಮ್ಮದು ಡೆಲಿವರಿ ಅವರು ಎಲ್ಲರೂ ಕೆಲಸ ಮಾಡೋರು ಅವರು ತುಂಬ ದಿವಸಕ್ಕೆ 300 ರೂಪಾಯಿ ಪೆಟ್ರೋಲ್ ಇಲ್ಲ ಅಂದರೆ ಹಾಕಿದ್ರೆ 3 ಲೀಟ್ರ್ ಬರುತ್ತೆ. ಅದರಲ್ಲಿ ದುಡಿಯೋಕ್ಕಾಗಲ್ಲ. ಸ್ವಲ್ಪ ಇನ್ನೂ ಕಡಿಮೆ ಮಾಡಿದ್ರೆ ಒಳ್ಳೆ ಆಗುತ್ತೆ. ಅದೇ ನಿನ್ನೆ ರಾತ್ರಿಯಿಂದ ಡೀಸೆಲ್ ರೇಟು ಪೆಟ್ರೋಲ್ ರೇಟ್ ಕಡಿಮೆ ಆಗಿದೆ. ಡೀಸೆಲ್ ರೇಟ್ 17 ರೂಪಾಯಿ ಕಡಿಮೆ ಆಗಿದೆ. ಪೆಟ್ರೋಲ್ ರೇಟು 7 ರೂಪಾಯಿ ಕಡಿಮೆ ಆಗಿದೆ. ಮೋದಿಯವರಿಗೆ ನಮನ ಅಂತ ಮಾಡ್ತೀವಿ ನಾವು. ಇನ್ನೂ ಗ್ಯಾಸ್ ಇನ್ನೊಂದು ಮಾಡಿಬಿಟ್ರೆ ಬಡವರೆಲ್ಲ ಉಳ್ಕೊಳ್ತಾರೆ ಸ್ವಾಮಿ. ಈ ಸರ್ಕಾರ ಅದಕ್ಕೆ ಪರಿಗಣನೆ ಮಾಡ್ಕೊಂಡು ಅದರ ಪರಿಶೀಲನೆ ಮಾಡ್ಕೊಂಡು ಉಳಿತಾಯ ಬಡವರಿಗೆ ಉಳಿತಾಯ ಮಾಡ್ಲಿಕ್ಕಂತ ಭಾವಿಸ್ತೀನಿ ಸ್ವಾಮಿ. ನಾವು ಪೆಟ್ರೋಲ್ದೊಂದು ಇಳಿಸಿದ್ರೆ ಸಾಕ. ಬೇಳೆಕಾಳು ಎಣ್ಣೆಗೆ 180-160 ರೂಪಾಯಿ. ಊಟ ಮಾಡೋದು ಕಷ್ಟ ಇದೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಪೂಜಾ ಸಾಮಗ್ರಿ ಖರೀದಿಗೆ ಶಿವಮೊಗ್ಗದಲ್ಲಿ ಜನರು ಮುಗಿಬಿದ್ದಿದ್ದಾರೆ. ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ಮಾರುಕಟ್ಟೆಯಲ್ಲಿ ಹಣ್ಣು, ಹೂವು, ಪೂಜಾ ಸಾಮಗ್ರಿ ಖರೀದಿಯಲ್ಲಿ ಜನರು ನಿರತರಾಗಿದ್ದಾರೆ. ಬೆಲೆ ಏರಿಕೆಯ ನಡುವೆಯೂ ಜನರು ಭರ್ಜರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಮನೆ ಮನೆಗಳಲ್ಲಿ ಲಕ್ಷ್ಮೀ ಪೂಜೆಗೆ ಸಿದ್ಧತೆಗಳು ಆರಂಭಗೊಂಡಿದೆ. ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ. ನಾವು ನೋಡ್ತಾ ಇರುವಂತಹ ದೃಶ್ಯ ಇದು ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ಮಾರುಕಟ್ಟೆ. ಕಳೆದ ವರ್ಷ ನಾವು ಈ ಕೊರೋನಾ ಸಂದರ್ಭದಿಂದಾಗಿ ಹಬ್ಬವನ್ನ ಒಂದು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಕೊರೋನಾ ಒಂದಿಷ್ಟು ಕಡಿಮೆ ಆಗಿರೋದ್ರಿಂದ, ಕೊರೋನಾ ಪಾಸಿಟಿವಿಟಿ ದರ ಕೂಡ ಕಡಿಮೆ ಆಗಿರೋದ್ರಿಂದ ಲಾಕ್ಡೌನ್ ಅಲ್ಲಿ ಸಡಿಲಿಕೆ ಆಗಿದೆ. ಜನರಿಗೆ ಸ್ವಇಚ್ಛೆಯಾಗಿ ಓಡಾಡೋದಕ್ಕೆ ಎಲ್ಲಾ ರೀತಿಯಾದಂಥ ನಿರ್ಬಂಧಗಳನ್ನ ಕಡಿಮೆ ಮಾಡಲಾಗಿದೆ. ಹಾಗಾಗಿ ಈ ಬಾರಿಯ ದೀಪಾವಳಿ ಹಬ್ಬ ಹೆಚ್ಚು ಸಂಭ್ರಮದಿಂದ ಆಚರಣೆ ಆಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನರು ಒಂದು ಖರೀದಿಯಲ್ಲಿ ತೊಡಗಿದ್ದಾರೆ. ಹಣ್ಣು, ಹೂವು, ಬಾಳೆ ಕಂಬ, ಅದೇ ರೀತಿಯಾಗಿ ಪ್ರತಿಯೊಂದು ಒಂದು ದೀಪಾವಳಿಯ ಹಬ್ಬದ ಹಣತೆ ಆಗಿರ್ಬೋದು, ಬಟ್ಟೆ ಖರೀದಿ ಆಗಿರ್ಬೋದು, ವಿಧ ವಿಧವಾದ ರೀತಿಯಲ್ಲಿ ಖರೀದಿಯಲ್ಲಿ ಜನರು ತೊಡಗಿದ್ದಾರೆ. ನಾವು ನೋಡ್ತಾ ಇರೋದು ಇದು ಗಾಂಧಿ ಬಜಾರ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಜನಜಂಗುಳಿ ಎಷ್ಟರ ಮಟ್ಟಿಗೆ ಸೇರಿದೆ ಅನ್ನುವಂಥದ್ದು. ಯಾವುದೇ ರೀತಿಯಾದಂಥ ಕೊರೋನಾ ನಿಯಮಾವಳಿಗಳು ಪಾಲನೆ ಆಗ್ತಾ ಇಲ್ಲ, ಸಾಮಾಜಿಕ ಅಂತರ ಇಲ್ಲ, ಮುಖಕ್ಕೆ ಮಾಸ್ಕ್ ಇಲ್ಲ. ಆದರೂ ಕೂಡ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಶಿವಮೊಗ್ಗದ ಜನತೆ. ಬೇಳೆಕಾಳು, ಅದೇ ರೀತಿಯಾಗಿ ಪ್ರತಿಯೊಂದು ದಿನಸಿ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಇದ್ರೂ ಜನರ ಒಂದು ತೆಗೆದುಕೊಳ್ಳುವಂತಹ ತಯಾರಿ ಹಬ್ಬದ ತಯಾರಿ ಆಗಿರ್ಬೋದು, ಖರೀದಿ ಆಗಿರ್ಬೋದು, ಭರ್ಜರಿಯಾಗಿ ನಡೀತಾ ಇದೆ. ದೀಪಾವಳಿ ಅಂಗವಾಗಿ ಕನ್ನಡ ಮೀಡಿಯಂ 24x7 ಆಫೀಸ್ ಮತ್ತು ಸನ್ರೈಸ್ ಡಿಜಿಟಲ್ ಮೀಡಿಯಾ ಕಚೇರಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಸಂಭ್ರಮದಿಂದ ನೆರವೇರಿಸಲಾಯಿತು. ಪ್ರಧಾನ ಸಂಪಾದಕರು, ಕುಟುಂಬದ ಸದಸ್ಯರು ಮತ್ತು ಕಚೇರಿಯ ಸಿಬ್ಬಂದಿ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ರು.
ನಗರದ BH ರಸ್ತೆಯಲ್ಲಿರುವ ಸಹ್ಯಾದ್ರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ಲಕ್ಷ್ಮೀ ಪೂಜೆ ನೆರವೇರಿಸಲಾಯಿತು. ಸಂಸ್ಥೆಯ ಚೇರ್ಮನ್ ಬದ್ರಿನಾಥ್ ಸೇರಿದಂತೆ ಸಿಬ್ಬಂದಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ವಾಹನಗಳಿಗೂ ಸಹ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೀಪಾವಳಿ ಹಬ್ಬ ಅಂದ್ರೆ ಹೂ ಹಣ್ಣು ಹಣತೆಗಳ ಜೊತೆಗೆ ಪಟಾಕಿಯ ಖರೀದಿಯು ಜೋರಾಗಿಯೇ ಇರುತ್ತೆ. ಹೌದು, ಶಿವಮೊಗ್ಗದಲ್ಲಿಯೂ ಜನರು ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದು ಪಟಾಕಿ ಖರೀದಿ ಜೋರಾಗಿ ನಡೀತಾ ಇದೆ. ಜನರು ಪಟಾಕಿ ಅಂಗಡಿಗಳಿಗೆ ಹೋಗಿ ಪಟಾಕಿ ಖರೀದಿಯಲ್ಲಿ ನಿರತರಾಗಿದ್ದಾರೆ. ನಗರದ ಸೈನ್ಸ್ ಮೈದಾನದಲ್ಲಿ ಪಟಾಕಿ ಅಂಗಡಿಗಳ ಸ್ಟಾಲ್ ಹಾಕಿದ್ದು ಜನರು ಹಬ್ಬಕ್ಕೆ ಪಟಾಕಿ ಖರೀದಿಸಿ ಸಂಭ್ರಮಿಸಲು ಸಿದ್ಧರಾಗಿದ್ದಾರೆ. ಪರಿಸರಕ್ಕೆ ಅಷ್ಟು ಮಾರಕವಲ್ಲದ ಹಸಿರು ಪಟಾಕಿಗಳ ವ್ಯಾಪಾರವೂ ನಡೀತಾ ಇದೆ. ಕಳೆದ ಬಾರಿಯ ದೀಪಾವಳಿ ಹಬ್ಬಕ್ಕೆ ಕರೋನಾ ಕರಿಚಾಯ ಆವರಿಸಿತ್ತು. ಆದರೆ ಈ ಬಾರಿ ಕರೋನಾ ಸ್ವಲ್ಪ ಪ್ರಮಾಣದಲ್ಲಿ ಕಂಟ್ರೋಲ್ಗೆ ಬಂದಿರೋದ್ರಿಂದ ಈ ಬಾರಿ ದೀಪಾವಳಿ ಸಡಗರದಿಂದ ಕೂಡಿದೆ. ಜನರು ಪಟಾಕಿ ಸಿಡಿಸಿ ಈ ಬಾರಿಯ ದೀಪಾವಳಿಯನ್ನ ಇನ್ನೂ ಹೆಚ್ಚಿನ ಸಡಗರದಿಂದ ಆಚರಿಸಲು ಸಿದ್ಧರಾಗಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಬೇಕಾದ ಎಲ್ಲಾ ವಸ್ತುಗಳ ಬೆಲೆ ಅಷ್ಟೇನು ದುಬಾರಿಯಾಗಿಲ್ಲ. ಆದರೆ ಹಬ್ಬದಲ್ಲಿ ಎಲ್ಲರ ಅಚ್ಚುಮೆಚ್ಚಿನ, ಅದರಲ್ಲೂ ಮಕ್ಕಳಿಗೆ ಹಬ್ಬದಲ್ಲಿ ಅಗತ್ಯವಾಗಿ ಬೇಕಾಗಿರುವ ಪಟಾಕಿ ಬೆಲೆ ಮಾತ್ರ ರಾಕೆಟ್ನಂತೆಯೇ ಏರಿಕೆಯಾಗಿದೆ. ದೀಪಾವಳಿನ ಇದು 2 ವರ್ಷ ಸರಿಯಾಗಿ ಪ್ರಾಪರಾಗಿ ಆಚರಿಸಿರಲಿಲ್ಲ. ಈ ಸರಿ ಆಚರಿಸ್ಬೇಕು ಅಂತ ಹೊರಟಿದ್ದಾರೆ. ಚೆನ್ನಾಗಿ ಆಚರಿಸಲಿ. ಈ ಮಧ್ಯದಲ್ಲಿ ನಮ್ಮ ಮೇರು ನಟ ಪುನೀತ್ ರಾಜ್ಕುಮಾರ್ ಅವರು ಸಾವು ಕೂಡ ನಮ್ಮಲ್ಲಿ ಒಂದು ಸ್ವಲ್ಪ ಸಂಕಟ ಇದೆ. ಅದು ಎಲ್ಲರೂ ಮಕ್ಕಳಿಗೋಸ್ಕರನಾದರೂ ದೀಪಾವಳಿನ ಆಚರಿಸ್ಬೇಕು. ಆಚರಿಸ್ತಾ ಇದ್ದೀವಿ. ರೇಟ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ, ಇವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಈಗ ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಹೋಗಿರೋ ತುಂಬ ಬೇಜಾರಿದೆ. ಆದರೂ ಎಲ್ಲ ಒಂದು ಕಡೆ ಹಬ್ಬ ಅದು ಟ್ರೆಡಿಷ್ನಲ್ಲು, ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು, ಮಾಡ್ತಾ ಇದ್ದೇವೆ. ಬಟ್ ಆದಷ್ಟು ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ದೀವಿ. ಬಟ್ ಏನಂದರೆ 2 ವರ್ಷದಿಂದ ಕರೋನಾ ಇತ್ತು, ಸೊ ಮಾಡ್ಲಿಕ್ಕೆ ಆಗಿರಲಿಲ್ಲ. ಬಟ್ ಈ ವರ್ಷ ಸ್ವಲ್ಪ ಅದರಿಂದ ಹೊರಗೆ ಬಂದಿದ್ದೀವಿ, ಕರೋನಾದಿಂದ ಹೊರಗೆ ಬಂದಿದ್ದೀವಿ. ಅದರಿಂದ ಒಳ್ಳೆ ರೀತಿಯಿಂದ ಆಚರಿಸೋಣ ಅಂತ ಇದ್ದೀವಿ. ಮಕ್ಕಳಿಗೋಸ್ಕರ ಪಟಾಕಿ ತೊಗೊಳಕ್ಕೆ ಬಂದಿದ್ದೀವಿ. ರೇಟ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ಎಸ್ಪೆಷಲಿ ಇಲ್ಲೇ ಜಾಸ್ತಿನೇ ಇರುತ್ತೆ ರೇಟು, ಯಾಕಂದರೆ ಎಲ್ಲ ಬೆಲೆನೂ ಜಾಸ್ತಿ ಇರೋದ್ರಿಂದ ಇದು ಜಾಸ್ತಿ ಇರುತ್ತೆ. ಆದಷ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಾ ಎಲ್ಲರಿಗೂ ಹೇಳೋದಿಷ್ಟೇ, ಪಟಾಕಿನ ಕಡಿಮೆ ಯೂಸ್ ಮಾಡಿ. ಯಾಕಂದರೆ ಪರಿಸರ ಗೊತ್ತಿದೆ ನಮಗೆ, ಪರಿಸರಕ್ಕೆ ಹಾನಿ ಮಾಡಿದರೆ ನಮ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ನೋಡಿದ್ದೀವಿ 2 ಇಯರ್ಸಲ್ಲಿ ಪ್ಯಾಂಡಮಿಕಲ್ಲಿ ಏನಾಯಿತು ಅಂತ. ಸೊ ಆದಷ್ಟು ಪರಿಸರ ಸ್ನೇಹಿ ಪಟಾಕಿಗಳನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಸರ್ವರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ತಾನೇ ಸರ್ಕಾರ, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಪಟಾಕಿಗಳನ್ನ ನಿಷೇಧ ಮಾಡಿ ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದೆ. ಸಾರ್ವಜನಿಕರೆಲ್ಲರೂ ಹಸಿರು ಪಟಾಕಿಯನ್ನು ಕೊಂಡು ಯಾವುದೇ ರೀತಿ ವಿಶೇಷವಾಗಿ ವಯಸ್ಸಾದವರಿಗೆ ಆಗಲಿ ಮಕ್ಕಳಿಗೆ ಆಗಲಿ ತೊಂದರೆ ಆಗದಂಗೆ ಸಿಡಿಸಿ ದೀಪಾವಳಿ ಹಬ್ಬವನ್ನು ಆಚರಿಸಬೇಕಾಗಿ ಮನವಿ ಮಾಡಿಕೊಳ್ತಿದ್ದೇನೆ. ವಿಶೇಷ ಏನಂದರೆ ಬೆಲೆ ಸ್ವಲ್ಪ ಏರಿಕೆ ಆಗಿರ್ಬೋದು. ಏರಿಕೆ ಆದರೂ ಏನು ಪರವಾಗಿಲ್ಲ, ಜನಕ್ಕೆ ಏರಿಕೆದೇನಂತ ಏನು ಅನ್ನಿಸ್ತಾ ಇಲ್ಲ. ಈಗ 2 ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈಗ 2 ವರ್ಷದಲ್ಲಿ ಇವತ್ತೇನು ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗಿರ್ಬೋದು. ಯಾಕೆಂದರೆ ಎಲ್ಲ ಕಡೆಯಲ್ಲೂ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಎಲ್ಲ ಕಡೆಯೂ ಜಾಸ್ತಿ ಐತೈತೆ. ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಏನು ಪರವಾಗಿಲ್ಲ, ನಮ್ಮ ದೇಶದ ಸುಭದ್ರಕ್ಕೆ ಹೋಗ್ತೈತೆ ಹಣ, ಅದೇನು ಅನಿಸಲ್ಲ ನಮಗೆ. ಬೇರೆ ಕಡೆ ಅಫ್ಘಾನಿಸ್ತಾನ ಅವೆಲ್ಲ ನೋಡ್ಸ್ಕೊಂಬಿಟ್ರೆ 200 ರೂಪಾಯಿ ಪೆಟ್ರೋಲ್ ಆದರೆ ನಮಗೇನು ಅನಿಸಲ್ಲ. ನಾವು ಸುಭದ್ರವಾಗಿದ್ದೀವಲ್ಲ, ಅದು ಮುಖ್ಯ. ಪೆಟ್ರೋಲ್ ಇವತ್ತು
ದೀಪಾವಳಿ ಪರವಾಗಿಲ್ಲ ಸರ್. ನಮ್ಮ ಹಿಂದೂ ಹಬ್ಬ ನಾವು ಹಿಂದೂ ಜೋರಾಗಿ ಆಚರಿಸ್ಬೇಕು. ನಾವು ಆದಷ್ಟು ನಮ್ಮ ದೇಶದ್ದು, ನಮ್ಮ ಇಂಡಿಯಾ ದೇಶದ್ದು ಯೂಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಚೈನಾದು ಇದೆಲ್ಲ ಮಾಡಿ ನಮ್ಮ ಯೋಧರಿಗೆ ಅವ್ರ ದುಡ್ಡೆಲ್ಲನೂ ತಗೊಂಡೋಗಿ ಹೊಡೆಯೋದು ಆ ಥರ ಎಲ್ಲ ನಮಗೆ ಬೇಕಿಲ್ಲ. ದೇಶಾಭಿಮಾನ ನಮಗೆ, ನಮ್ಮ ಹಿಂದೂ ಸಂಸ್ಕೃತಿ. ನಮ್ಮ ದುಡ್ಡು 100 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಮ ದೇಶದನ್ನೇ ನಾವು ಯೂಸ್ ಮಾಡ್ತೀವಿ. ಸಮಸ್ತ ಕನ್ನಡ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರಳ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ಕೊತಾ ಇದ್ದಾರೆ ಜನಗಳು. ಪಟಾಕಿಯನ್ನು ತಗೊಳ್ಳಿಕ್ಕೆ ಜನಗಳು ಮುಗಿಬಿದ್ದು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಸಹಕರಿಸಬೇಕು. ಹಾಗೆ ನಮ್ಮ ರೀಸನಬಲ್ ರೇಟಲ್ಲಿ ಸಿಗ್ತಾ ಇದೆ ಪಟಾಕಿಗಳು. ಪಟಾಕಿ ಹಬ್ಬವನ್ನು, ದೀಪಾವಳಿ ಹಬ್ಬವನ್ನು ಎಚ್ಚರಿಕೆಯಿಂದ ಆಚರಿಸಿ. ಇವಾಗ ಪಿಕಪ್ ಆಗ್ತಾ ಇದೆ ಸರ್, ಈಗ ಸ್ಟಾರ್ಟಿಂಗ್ ಅಲ್ಲ, ಇನ್ಮೇಲಿಂದ ಚೆನ್ನಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ವಿ. ಜನಗಳು ಇದೇ ರೀತಿ ಸಹಕರಿಸಬೇಕು, ದೀಪಾವಳಿನ ಚೆನ್ನಾಗಿ ಆಚರಿಸಬೇಕಾಗಿ. ಹೋದ ವರ್ಷಕ್ಕಿಂತ ಈ ವರ್ಷ ಪಟಾಕಿ ವ್ಯಾಪಾರ ಚೆನ್ನಾಗ್ತಾ ಇದೆ. ನಿನ್ನೆ ಸಂಜೆವರೆಗೂ ಜನ ಸಂದಣಿ ಕಡಿಮೆ ಇತ್ತು. ಸಂಜೆ ನಂತರ ಪಟಾಕಿ ವ್ಯಾಪಾರ ಚೆನ್ನಾಗ್ತಾ ಇದೆ. ಓದ್ಸಲಿಕ್ಕಿಂತ ಈ ಸಲ ಥರ ಥರ ಪಟಾಕಿಗಳು ಬಂದೇವೆ, ಡಿಸೈನ್ ಆಗಿ. ಆಮೇಲೆ ನೆಲಚಕ್ರ ಆಗಲಿ, ಹೂವಿನ ಕುಂಡ ಆಗಲಿ ಎಲ್ಲದು ಚೆನ್ನಾಗಿ ಬಂದೇವೆ. ಎಲ್ಲ ಒಳ್ಳೊಳ್ಳೆ ಪಟಾಕಿಗಳು ಸಿಗ್ತಾ ಇದೆ. ಪರಿಸರ ಗ್ರೀನ್ ಪಟಾಕಿ, ಒಂದು ಗ್ರೀನ್ ಪಟಾಕಿ ಥರ ಬರ್ತಾ ಇದೆ. ಅದು ಪರಿಸರ ಹೊಗೆ ನಿಯಂತ್ರಣವಾದಂಥ ಪಟಾಕಿ ಅದು ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ವಾಹನ ಸವಾರರಿಗೆ ಕೊಂಚ ಸಮಾಧಾನವಾಗಿರಬಹುದು. ಆದರೆ ಇದಕ್ಕೂ ಮುಂಚೆ ದಿನೇ ದಿನೇ ಇವುಗಳ ಬೆಲೆ ಏರಿಕೆ ಆಗ್ತಾನೆ ಇತ್ತು. ಜನಸಾಮಾನ್ಯರಂತೂ ನಿರಂತರ ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಬೆಲೆ ಏರಿಕೆಯನ್ನು ಖಂಡಿಸಿ ಕೆಲವು ಕಡೆ ಪ್ರತಿಭಟನೆಗಳನ್ನು ಸಹ ಮಾಡಲಾಯಿತು. ಆದರೆ ಕೆಲವು ಮಂದಿ ಬೆಲೆ ಏರಿಕೆಯಿಂದಾಗಿ ತಮಗಾದ ನೋವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹೊರ ಹಾಕ್ತಿದ್ದಾರೆ. ಅದರಲ್ಲೂ ಕೆಲವರು ಬೆಲೆ ಏರಿಕೆಯನ್ನು ಖಂಡಿಸಿ ವ್ಯಂಗ್ಯ ಮಾಡುವ ಮೂಲಕ ತಮಾಷೆಯಿಂದ ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಸಿಬ್ಬಂದಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜೈಲಿನಲ್ಲಿ ಡಿ ದರ್ಜೆಯ ನೌಕರರಾಗಿದ್ದ ಅಸ್ಟಾಕ್ ಅಲಿ ತೊಗರಿ ಎನ್ನುವವರು ಬುಧವಾರ ಸಂಜೆ ಜೈಲು ಆವರಣದಲ್ಲಿರುವ ಕ್ವಾರ್ಟರ್ಸ್ನಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ವಾರ್ಡನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅಸ್ಟಾಕ್ ಅಲಿಗೆ ತೀವ್ರವಾದ ಆರೋಗ್ಯ ಸಮಸ್ಯೆ ಇತ್ತು. ಈ ಕಾರಣದಿಂದಾಗಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಕುರಿತು ತುಂಗಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಘಾನ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ಕಾರಾಗೃಹದ ಸಿಬ್ಬಂದಿಯೊಬ್ಬರು ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇವರು ಜೈಲಿನಲ್ಲಿ ಡಿ ದರ್ಜೆಯ ನೌಕರರಾಗಿ ಕೆಲಸ ಮಾಡ್ತಾ ಇದ್ರು. ಇವರ ಹೆಸರು ಅಸ್ಟಾಕ್ ಅಲಿ ತೊಗರಿ ಅಂತ ಹೇಳಿ.
ಇವರು ಈಗ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಒಂದು ಕ್ವಾರ್ಟರ್ಸ್ನಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಒಂದು ಡಿ ದರ್ಜೆಯ ನೌಕರರು. ಇವರಿಗೆ ಕೆಲವೊಂದು ಆರೋಗ್ಯ ಸಮಸ್ಯೆ ಇತ್ತು. ಈ ಆರೋಗ್ಯ ಸಮಸ್ಯೆಯಿಂದ ಖಿನ್ನತೆಗೆ ಒಳಗಾಗಿ ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಈ ಕುರಿತಾಗಿ ತುಂಗಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಗಡಿ ಕಾಯುವ ಸೈನಿಕರ ಜೊತೆ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ಪ್ರಧಾನಿ ಮೋದಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುಟುಂಬ ಸದಸ್ಯರ ನಡುವೆ ನಾನು ಬಂದಿದ್ದೇನೆ ಎಂದು ಹೇಳಿದ್ರು. ಗಡಿಯಲ್ಲಿ ಪ್ರಾಣ ಕಳೆದುಕೊಂಡ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಸೈನಿಕರ ಜೊತೆ ಮಾತುಕತೆ ನಡೆಸಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಈ ವೇಳೆ ಮಾತನಾಡಿದ ಅವರು ಕುಟುಂಬದ ಸದಸ್ಯರ ನಡುವೆ ನಾನು ಇದ್ದೇನೆ ಎಂದು ಹೇಳಿದ್ರು. अब देश के भीतर ही खरीदे जाएंगे। आत्मनिर्भर भारत का यही तो संकल्प है। अगले कुछ महीनों में इसमें और सामान जुड़ने वाले हैं। देश को आत्मनिर्भर बनाने वाली ये पॉजिटिव लिस्ट और लंबी हो जाएगी। इससे देश का डिफेंस सेक्टर मजबूत होगा, नए नए हथियारों उपकरणों के निर्माण के लिए निवेश बढ़ेगा। साथियों, आज हमारे देश के भीतर अर्जुन टैंक बन रहे हैं, तेजस जैसे अत्याधुनिक लाइट कॉम्पैक्ट एयरक्राफ्ट बन रहे हैं। अभी विजयादशमी के दिन 7 नई डिफेंस कंपनियों को भी राष्ट्र को समर्पित किया गया है। हमारी जो ऑर्डिनेंस फैक्ट्रीज थी वो अब स्पेशलाइज्ड सेक्टर में आधुनिक रक्षा उपकरण बनाएगी। आज हमारा प्राइवेट सेक्टर भी राष्ट्र रक्षा के संकल्प का सारथी बन रहा है। हमारे कई नए डिफेंस स्टार्टअप्स आज अपना परचम लहरा रहे हैं। हमारे नौजवान 20, 22, 25 साल के नौजवान क्या क्या चीजें लेकर के आ रहे हैं, गर्व होता है। साथियों, उत्तर प्रदेश और तमिलनाडु में बन रहे डिफेंस कॉरिडोर इस स्पीड को और तेज करने वाले हैं। ये सारे कदम जो आज हम उठा रहे हैं वो भारत के सामर्थ्य के साथ साथ डिफेंस एक्सपोर्टर के रूप में हमारी पहचान को भी सशक्त करने वाले हैं। साथियों, हमारे शास्त्रों में कहा गया है को अति भारः समर्था नाम, यानी जो समर्थ होता है उसके लिए अति भार मायने नहीं रखता। वो ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಎಪಿಎಂಸಿ ಆವರಣದಲ್ಲಿ ನಡೆದ ಜೋಡೆತ್ತಿನ ಸ್ಪರ್ಧೆಯಲ್ಲಿ ಓರ್ವ ಯುವಕ ಜೋಡೆತ್ತಿನ ಕಾಲಡಿ ಸಿಲುಕಿ ಸಾವನ್ನಪ್ಪಿದ್ದಾನೆ. ಈ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೋಡೆತ್ತಿನ ಸ್ಪರ್ಧೆ ನೋಡಲು ಬಂದಿದ್ದ ವ್ಯಕ್ತಿಯೊಬ್ಬನ ಮೇಲೆ ರೇಸ್ನಲ್ಲಿ ಎತ್ತಿನ ಬಂಡಿಯೊಂದು ಹರಿದಿದೆ. 2 ಎತ್ತಿನ ಬಂಡಿಯ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು. ಒಂದು ಗಾಡಿಯು ಗುರಿ ಮುಟ್ಟಿ ಇನ್ನೊಂದು ದಿಕ್ಕಿನತ್ತ ಸಾಗಿದೆ.
ಎತ್ತುಗಳು ನಿಯಂತ್ರಣಕ್ಕೆ ಸಿಗದೆ ಕಟ್ಟಿದ ಶಾಮಿಯಾನವನ್ನು ಉರುಳಿಸಿ ಎತ್ತಿನ ಗಾಡಿಯನ್ನ ಮೋರಿಗೆ ಬೀಳಿಸಿತು. ಇನ್ನೊಂದು ಎತ್ತಿನ ಗಾಡಿಯ ಎತ್ತುಗಳು ಜನರ ಆರ್ಭಟಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡಲು ಆರಂಭಿಸಿದೆ. ಈ ವೇಳೆ ಬದಿಯಲ್ಲಿ ನಿಂತಿದ್ದ ವ್ಯಕ್ತಿಗೆ ಯಾವ ಕಡೆಗೆ ಸರಿಯಬೇಕು ಎನ್ನುವುದು ಗೊತ್ತಾಗಲಿಲ್ಲ. ಸಡನ್ ಆಗಿ ಎದುರು ಬಂದ ವ್ಯಕ್ತಿಯ ಎದೆ ಮೇಲೆ ಕಾಲಿಟ್ಟ ಎತ್ತುಗಳು ಅಲ್ಲಿಂದ ಮುಂದಕ್ಕೆ ಸಾಗಿವೆ. ಈ ವೇಳೆ ಎತ್ತಿನ ಬಂಡಿಯ ಚಕ್ರವು ವ್ಯಕ್ತಿಯ ಮೇಲೆ ಹರಿದಿದೆ. ಘಟನೆ ಸಂಬಂಧ ಕಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬುಲೆಟ್ ಅಲ್ಲವ ಬುಲೆಟ್ ಅಲ್ಲವ ಬುಲೆಟ್ ಅಲ್ಲವ ಬುಲೆಟ್ ಅಲ್ಲವ ಬುಲೆಟ್ ಅಲ್ಲವ ಬುಲೆಟ್ ಅಲ್ಲವ ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮತ್ತೆ ಆರಂಭವಾಗಿದೆ. ಕೆಲ ದಿನಗಳಿಂದ ಮಳೆರಾಯ ಮರೆಯಾಗಿದ್ನು. ಆದರೆ ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದು ಆಗಾಗ ಮಳೆ ಸುರಿತಾ ಇದೆ. ನವೆಂಬರ್ 6ರವರೆಗೆ ಮಳೆಯಾಗುವ ಸಾಧ್ಯತೆಗಳು ಇದೆ ಎಂದು ಹವಾಮಾನ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ. ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲೂ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪುನೀತ್ ರಾಜ್ಕುಮಾರ್ಗೆ ಬಸವಶ್ರೀ ಪ್ರಶಸ್ತಿ, ಬಸವ ಜಯಂತಿಯಂದು ಪ್ರಶಸ್ತಿ ಪ್ರದಾನ. ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಶರಣರ ಘೋಷಣೆ. ಹಬ್ಬದ ದಿನವೇ ತೈಲ ಬೆಲೆಯಲ್ಲಿ ಅಲ್ಪ ಇಳಿಕೆ. ದೀಪಾವಳಿಗೆ ಕೇಂದ್ರ ಸರ್ಕಾರದ ಕೊಡುಗೆ. ಇಳಿಕೆ ಅಂದ್ರೆ ಇಷ್ಟೇನಾ ಎಂದ ಶಿವಮೊಗ್ಗದ ಜನರು. ಮಲೆನಾಡಿನಲ್ಲಿ ದೀಪಾವಳಿ ಆಚರಣೆ. ಮನೆ ಮನೆಯಲ್ಲೂ ಲಕ್ಷ್ಮೀ ಪೂಜೆ ಸಂಭ್ರಮ. ಕಚೇರಿ ಅಂಗಡಿಗಳಲ್ಲೂ ಪೂಜೆ ಬಲು ಜೋರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.